ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂತಂದರೆ, ಪೋಸ್ಟಲ್ GDS 2025 ನಮ್ಮ GDSಗೆ ಎಷ್ಟು ಸ್ಯಾಲ್ರಿ ಇಂಕ್ರಿಮೆಂಟ್ ಮಾಡಿದ್ದಾರೆ, DNS ಅಲೌನ್ಸ್ ಎಷ್ಟು ಜಾಸ್ತಿ ಮಾಡಿದ್ದಾರೆ, ಮತ್ತು ತುಂಬ ದಿನಗಳಿಂದ ತಡ ಮಾಡ್ತಿರುವಂಥ ನಮ್ಮ ಟ್ರಾನ್ಸ್ಫರ್ ಯಾವಾಗ ಬಿಡ್ತಾರೆ, ಮತ್ತು GDS ಹೊಸ ನೋಟಿಫಿಕೇಷನ್ನ ಯಾವಾಗ ಬಿಡ್ತಾರೆ ಅಂತ ನಾವು ಈ ವಿಡಿಯೋದಲ್ಲಿ ತುಂಬ ಆಳವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ಮೊದಲನೇದಾಗಿ ಈ ಪೋಸ್ಟಲ್ GDS ಏನು ವರ್ಕ್ ಮಾಡ್ತಾ ಇದ್ದಾರೆ GDS ಸ್ಟಾಫ್ಸ್, ನಮ್ಮ GDSಗೆ ಇದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಸ್ಯಾಲ್ರಿಯಲ್ಲಿ DNS ಅಲೌನ್ಸ್ ಏನಿದೆ ಅದನ್ನು 3% ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಅಂದರೆ DA 55 ಇತ್ತು ಫಸ್ಟು, ಈಗ 58 ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ DAನ ನೆಕ್ಸ್ಟ್ ಈಗ ಬರುವಂಥ ಅಕ್ಟೋಬರ್ ತಿಂಗಳಲ್ಲೇ ಹಾಕುವಂಥ ಸಾಧ್ಯತೆ ತುಂಬಾ ಇದೆ. ಮತ್ತು ಈ GDS ಟ್ರಾನ್ಸ್ಫರ್ ಅನ್ನೋದು ಏನಿದೆ, ಈ ಟ್ರಾನ್ಸ್ಫರ್ಗೆ ತುಂಬ GDSಗಳು ವೆಯ್ಟ್ ಮಾಡ್ತಿದ್ದಾರೆ. ಇದು ಯಾಕೆ ತಡ ಮಾಡ್ತಾ ಬರ್ತಿದ್ದಾರೆ ಅಂತಂದರೆ, ಇದಕ್ಕೆ ಕೆಲವೊಂದು ರೀಸನ್ಸ್ ಇದೆ. ಯಾಕಪ್ಪ ಏನಕ್ಕೆ ತಡ ಮಾಡ್ತಿದ್ದಾರೆ ಅಂತಂದರೆ, ನಮ್ಮಲ್ಲಿ ಈಗ ಹೊಸ ಸಾಫ್ಟ್ವೇರ್ ಏನು ತಂದಿದ್ದಾರೆ IT 2.0, ಇದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆ, ಲೋಪದೋಷಗಳ ಅನ್ನೋದು ಕಂಡು ಬರ್ತಾಯಿದೆ. ಇದು ಯಾವ ಥರ ಅಂತಂದರೆ, ಕೆಲವೊಂದು ಸರಿ ಸರ್ವರ್ ಇಶ್ಯೂ ಇರುವುದು, ಲಾಗಿನ್ ಪ್ರಾಬ್ಲಮ್ ಇರುವುದು, ಈ ಥರ ಸಣ್ಣ ಪುಟ್ಟ ಲೋಪದೋಷ ಅನ್ನೋದು ಕಂಡು ಬರ್ತಾಯಿದೆ. ಇದನ್ನು ನಮ್ಮ ಕರ್ನಾಟಕದವರೇ ರೆಡಿ ಮಾಡಿರೋದ್ರಿಂದ ಸಾಫ್ಟ್ವೇರ್ನ, ಅದನ್ನು ಸರಿಪಡಿಸುವಂತಹ ಕೆಲಸಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಈಗ ನೆಕ್ಸ್ಟ್ ಇದೇ ತಿಂಗಳು ಅಕ್ಟೋಬರ್ನಲ್ಲಿ ಬಿಡುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಈ ಟ್ರಾನ್ಸ್ಫರನ್ನು ತುಂಬ ತಡ ಮಾಡ್ತಿರೋದ್ರಿಂದ GDSಗಳ ಪರವಾಗಿ ಟ್ರಾನ್ಸ್ಫರ್ ಪೋರ್ಟಲನ್ನು ಬೇಗನೆ ಬಿಡಬೇಕು ಅಂತ ತುಂಬ ಒತ್ತಡ ಕೂಡ ಏರಲಾಗ್ತಿದೆ. ಮತ್ತು ಈ GDS ಹೊಸ ನೋಟಿಫಿಕೇಷನ್ ನೋಡೋದಾದರೆ, ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಥರ GDS 2 ಬಾರಿ ನೋಟಿಫಿಕೇಷನ್ ಮಾಡ್ತಾರೆ. ಒಂದು ವರ್ಷದಲ್ಲಿ 2 ನೋಟಿಫಿಕೇಷನನ್ನು ಕಂಪಲ್ಸರಿ ಮಾಡ್ತಾರೆ. ಈಗ ಬರುವಂಥ ನೋಟಿಫಿಕೇಷನನ್ನು ಡಿಸೆಂಬರ್ ಅಥವಾ ಜನವರಿ ಒಳಗಡೆ ಈ ನ್ಯೂ ನೋಟಿಫಿಕೇಷನನ್ನು ಬಿಡುವಂಥ ಸಾಧ್ಯತೆ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ.